ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಕಂಪನಿ ನನ್ನ ಹೆಸರಲ್ಲಿ ಓಪನ್ ಮಾಡೋದಾ? ಖಂಡಿತ ಹಾಗೆ ಮಾಡಬೇಡಿ. ನಾನು ಏನು ಮಾಡಿದ್ದೀನಿ ಅಂತ ಕಂಪನಿ ನನ್ನ ಹೆಸರಲ್ಲಿ ಮಾಡೋದಕ್ಕೆ? ಕಷ್ಟಪಟ್ಟು ದುಡಿತಾ ಇರೋರು ನೀವು, ನಿಮ್ಮ ಹೆಸರಲ್ಲಿ ಮಾಡಿ. ತುಳಸಿಯವರೇ, ನೀವು ಮಕ್ಕಳ ಹೆಸರಲ್ಲಿ ದಾನ ಮಾಡೋದು ಸರಿ ಅನ್ನೋದಾದರೆ ಮಕ್ಕಳು ನಿಮ್ಮ ಹೆಸರಲ್ಲಿ ಕಂಪನಿ ಓಪನ್ ಮಾಡೋದು ಸರಿ. ಇಲ್ಲ ಮಾಧವ್ ಅವರೇ, ಇದು ನನಗೆ ಸರಿ ಕಾಣ್ತಿಲ್ಲ. ಮಕ್ಕಳ ಹೆಸರಲ್ಲಿ ದಾನ ಮಾಡೋದು, ಪೂಜೆ ಮಾಡೋದು, ಬೇಡ್ಕೊಳ್ಳೋದು ಇದೆಲ್ಲ ಪ್ರತಿ ತಾಯಿ ಕರ್ತವ್ಯ. ಅದಕ್ಕೆ ತಾಯಿ ಅನ್ನೋ ಸ್ಥಾನ ಇದೆಯಲ್ಲ, ಅದು ಒಂದು ದೊಡ್ಡ ಮರದ ನೆರಳಿದ್ದ ಹಾಗೆ. ನಿಮ್ಮ ಪ್ರೀತಿ ನೆರಳಲ್ಲಿರೋ ಇವರು ನಿಮ್ಮ ಹೆಸರಿನ ನೆರಳಲ್ಲಿ ದುಡಿತೀವಿ ಅಂತಿದ್ದಾರೆ. ಯಾಕೆ ಬೇಡ ಅಂತೀರ? ಅದಕ್ಕೆ ಮಾಡ್ಲಿ ಬಿಡಿ. ಅಮ್ಮ, ನೀವು ಕಂಪ್ನಿಗೋಸ್ಕರ ಏನು ಮಾಡಿಲ್ಲ ಅಂದ್ಕೊಂಡಿದ್ದೀರಾ, ಆದರೆ ಇಂಡೈರೆಕ್ಟ್ ಆಗಿ ತುಂಬ ಸಲ ಸಹಾಯ ಮಾಡಿದ್ದೀರಾ. ಕಂಪ್ನಿ ಪ್ರಾಬ್ಲಮಲ್ಲಿದ್ದಾಗ ಒಳ್ಳೊಳ್ಳೆ ಸಜೆಷನ್ಗಳು ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲ ಅಮ್ಮ, ನೀವು ಮಾಡಿರೋ ದಾನ ಪೂಜೆಗಳಿಂದನೇ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು. ಬೇಡ ಅನ್ಬೇಡಿ. ಅದಕ್ಕೆ ಮಕ್ಕಳು ದಾರಿ ತಪ್ಪಿದಾಗ ಅವ್ರಿಗೆ ಒಳ್ಳೆ ದಾರಿ ತೋರಿಸಿದ್ದೀರಾ, ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀರಾ. ನಿಮ್ಮ ಪ್ರೀತಿನೇ ಅವ್ರು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಗಿರುವಾಗ ನಿಮ್ಮ ಹೆಸರಿಡೋದಕ್ಕೆ ಯಾಕೆ ಬೇಡ ಅಂತಿದ್ದೀರಾ? ದೀಪಿಕಾ, ಏನಂತೀಯಮ್ಮ? ಅದು ನಾನು ಹೇಳೋದೇನಿದೆ, ಮನೇಲಿ ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದಾಗ ಮನೇಲಿ ಬೇರೆ ಎಲ್ಲರೂ ಒಪಿನಿಯನ್ನು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಅಭಿ, ನಿನ್ಗೇನನ್ಸುತ್ತೆ? ಅನ್ಸೋದೇನಿದೆ, ಇದೆಲ್ಲ ನಾವು ಮೊದಲೇ ಮಾತಾಡಿ ತಗೊಂಡಿರೋ ನಿರ್ಧಾರ. ಅಭಿ, ಹೊಸ ಕಂಪನಿ ಶುರುವಾಗೋಕೆ ಇನ್ನೂ ತುಂಬ ದಿನಗಳಿದೆ. ಅದ್ರ ಬಗ್ಗೆ ನಿಧಾನವಾಗಿ ಮಾತಾಡೋದ್ರಾಯ್ತು ಬಿಡು. ಈಗ ಕಂಪನಿ ಕೆಲಸಗಳೆಲ್ಲ ಚೆನ್ನಾಗಾಗಲಿ, ಅದು ಮುಖ್ಯ. ಇಲ್ಲ ಚಿಕ್ಕಮ್ಮ, ಕಂಪ್ನಿ ಕೆಲಸಗಳೆಲ್ಲ ಚೆನ್ನಾಗೇ ನಡೀತಾ ಇದೆ. ಇನ್ನೇನು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕಷ್ಟೆ. ಅದಕ್ಕೆ ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕಲ್ವ? ಹಾಗಾಗಿ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ, ಮುಂದಿನ ತಿಂಗಳು ಕಂಪ್ನಿ ಕೆಲಸಗಳೆಲ್ಲ ಮುಗ್ದಾದ ಮೇಲೆ ನಾವು ಓಪನಿಂಗ್ ಸೆರೆಮನಿ ಇಟ್ಕೋಬೋದು. ದಿಸ್ ಇಸ್ ಟೂ ಮಚ್. ಅಭಿಗೂ ತಲೆ ಕೆಟ್ಟಿದೆ. ನನಗೋಸ್ಕರ ಏನಾದರೂ ಮಾಡು ಅಂದರೆ ಆ ತುಳಸಿ ಅವ್ರಿಗೋಸ್ಕರ ಇಷ್ಟು ದೊಡ್ಡ ಕಂಪ್ನಿ ಮಾಡೋಕೆ ಒಪ್ಕೊಂಡಿದ್ದಾನೆ. ಇದನ್ನೆಲ್ಲ ಹೀಗೆ ಬಿಟ್ಟರೆ ಈ ಮನೆಯಲ್ಲಿ ನನಗೆ 3 ಕಾಸಿನ ಬೆಲೆನೂ ಇರಲ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅಮ್ಮನ ಹೆಸರಲ್ಲಿ ಹೊಸ ಕಂಪನಿ ಕೇಳೋದಕ್ಕೆ ಚೆನ್ನಾಗಿದೆ. ಇದೇ ಖುಷಿಗೆ ಎಲ್ಲರೂ ಮನೆಗೆ ಸಂಜೆ ಬೇಗ ಬನ್ನಿ, ಪುಟ್ಟದಾಗ ಪಾರ್ಟಿ ಮಾಡೋಣ. ಏನು ಸೊಗಲಾಡಿ ಇದು? ನಮ್ಮ ಕಾಲದಲ್ಲಿ ಬೀಡಿ ಸೇದೋದು, ಕುಡಿಯೋದು, ಹೊಗೆ ಸೊಪ್ಪು ಹಾಕೋದು ಇದನ್ನೆಲ್ಲ ಚಟ ಅಂತ ಅಂತಿದ್ವಿ. ಆದರೆ ಈಗಿನ ಕಾಲದ ಹುಡುಗರು ಅದಕ್ಕಿಂತ ದೊಡ್ಡ ಚಟಾನ ಹತ್ತಿಸ್ಕೊಂಡಿದ್ದಾರೆ. ಚಟನ? ಏನ್ ಅದು? ರೀಲ್ಸು ರೀಲ್ಸು ಗೀಲ್ಸು ಅಂತಿರಲ್ಲ ಅದು. ಒಂದು ಚಂದ ಇಲ್ಲ, ಒಂದು ಅಂದ ಇಲ್ಲ. ಹಾಡು ಹೇಳೋಕೆ ಬರದೇ ಇದ್ದರೂ ಕೂಡ ಬೇರೆ ಯಾರೋ ಹಾಡಿದ ಹಾಡಿಗೆ ಇವರು ಬಾಯಾಡ್ಸೋದು, ಕೈ ಕಾಲು ತಿರುಗಿಸೋದು, ಸೊಂಟ ಬಳಗಿಸೋದು.
ಇದನ್ನು ಮಾಡಿಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಹಾರಾಡ್ತಾ ಇರೋದು. ಆಮೇಲೆ ಅದೇನು ಫ್ಯಾನ್ಸ್ ಅಂತೆ, ಇವ್ರಿಗೆ ಲಕ್ಷಾಂತರ ಫ್ಯಾನ್ಸ್ ಅಂತೆ. ಒಂದು ಮಾತು ಹೇಳ ಸೊಗಲಾಡಿ, ಈಗಿನ ಕಾಲದಲ್ಲಿ ನಿಜವಾದ ಕಲೆಗೆ ಬೆಲೆನೇ ಇಲ್ಲ. ಏನ್ ಮಾಡೋದ್ ತಾತ, ಕಲೆನ್ ಗುರ್ತಿಸೋ ಕಾಲ ಇದಲ್ಲ ಅನ್ಸತ್ತೆ. ಅದು ನಿಜಾನು ಸೊಗಲಾಡಿ, ಇದು ಕಲಿಗಾಲ. ಇಲ್ಲಿ ಕೆಟ್ಟದ್ದನ್ನು ಹೊಗಳೋದೇ ಜಾಸ್ತಿ, ಕೆಟ್ಟ ಗುಣನೇ ದೊಡ್ಡ ಆಸ್ತಿ. ಹೋಗ್ಲಿ ಬಿಡಿ ತಾತ, ನಾವು ನಮ್ಮ ಪಾಡಿಗಿದ್ರಾಯ್ತು, ನಮ್ಗೆ ಯಾಕದೆಲ್ಲ. ಮನೆ ಒರೆಸೋದಕ್ಕೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀಯಾ? ಅಯ್ಯಯ್ಯೋ ಇಲ್ಲ ತಾತ, ನಿಮಗೆ ಯಾವಾಗ ಇದು ಸಾಕು ಅನ್ಸುತ್ತೋ ಅವಾಗ ಕೊಡಿ. ಹೇಳು ಮತ್ತೆ. ಅಮ್ಮ, ನಿಮ್ಮ ಹೆಸರಲ್ಲಿ ಕಂಪ್ನಿ ಆಗ್ತಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀವು ನನಗೆ ಟ್ರೀಟ್ ಕೊಡಿಸ್ಬೇಕು. ಟ್ರೀಟಾ? ನೀವು ನನಗೇನಾದರೂ ಕೊಡಿಸ್ಬೇಕು. ನಿನ್ಗೇನು ಬೇಕು ಅಂತ ಹೇಳು, ಅದನ್ನೇ ಕೊಡಿಸ್ತೀನಿ. ಆದರೆ ನನ್ನ ಹೆಸರಲ್ಲಿ ಕಂಪ್ನಿ ಆಗ್ತಿದೆ ಅಂತಲ್ಲ, ನೀನು ನನ್ನ ಮಗಳು ಅಂತ. ಯಾಕಮ್ಮ, ನಿಮ್ಮ ಹೆಸರಲ್ಲಿ ಕಂಪ್ನಿ ಆಗ್ತಿರೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಮಕ್ಕಳೆಲ್ಲ ಇಷ್ಟಪಟ್ಟು ಏನೋ ನಿರ್ಧಾರ ತಗೊಂಡ್ರಲ್ಲ, ಅದಕ್ಕೆ ಅವ್ರ ಇಷ್ಟನೇ ನನ್ನ ಇಷ್ಟ ಅಂತ ಹೇಳ್ಕೋಬೇಕಷ್ಟೆ. ಅದು ಬಿಟ್ಟು ನನ್ನ ಹೆಸರಲ್ಲಿ ಏನೋ ಆಗ್ತಾ ಇದೆ ಅನ್ನೋದೆಲ್ಲ ನನಗೆ ದೊಡ್ಡ ಸಂಭ್ರಮ ಅಲ್ಲ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಖುಷಿಯಾಗಿದ್ದಾರೆ ಅಂದರೆ ನೀವು ಖುಷಿಯಾಗಿರ್ತೀರ. ನೀವು ಖುಷಿಯಾಗಿದ್ದೀರಾ ಅಂದರೆ ನನ್ನ ಖುಷಿಗೋಸ್ಕರ ನೀವು ಟ್ರೀಟ್ ಕೊಡಿಸ್ಬೇಕು. ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಏನು ಬೇಕೋ ಕೇಳು. ನನಗೆ ಅಮ್ಮ, ಇದೆಲ್ಲ ನಾನೇ ಮನೇಲಿ ಮಾಡಿದ್ದು. ಹೌದಾ? ಹಾಕಿದ್ರೆ ಸಕ್ಕತ್ತಾಗಿರುತ್ತೆ, ಕೊಡಿ. ಮಾಮ್ ಇದನ್ನೆಲ್ಲ ನನಗೋಸ್ಕರ ಅಂತ ತಂದಿಲ್ವಾ? ಅವ್ರ ಈ ಮನೆಗೆ ನನ್ನನ್ನು ನೋಡೋಕೆ ಅಂತ ಬರಲ್ವಾ? ತಂದಿದ್ದನ್ನೆಲ್ಲ ಅವಳಿಗೆ ಯಾಕೆ ಕೊಡ್ತಿದ್ದಾರೆ? ನೋಡಿದೆ ಪೂರ್ಣಿ, ನೀನು ನನ್ನ ಹತ್ರ ಟ್ರೀಟ್ ಬೇಕು ಅಂತ ಕೇಳಿದೆ, ಆದರೆ ನನ್ನ ಪರವಾಗಿ ನಿನಗೋಸ್ಕರ ನಿನ್ನ ಅಮ್ಮನೇ ತಿಂಡಿ ತಂದಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.